ಎಲ್ಲರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತು ಭೈರವ ಬೆಂಗಳೂರಿಂದ ಮತ್ತೆ ವಾಪಸ್ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಿದ್ವಿ. ಭೈರವ, ಓಕೆ ಸಿಟ್. ನೋ ಓಕೆ ಕಮ್ ಔಟ್. ವೇಟ್ ಎಸ್ ಗೋ. ಭೈರವನಿಗೆ ಆಟ ಆಡ್ಸೋದಕ್ಕೆ ಇಲ್ಲೊಂದು ಫೀಲ್ಡ್ ಇದೆ ಮಂಗಳೂರಲ್ಲಿ, ಅದಕ್ಕೆ ಇಲ್ಲಿ ನೆಲೆಸಿದ್ದೀನಿ. ಯಾಕಂದರೆ ಅವನು ಸ್ವಲ್ಪ ಆಟ ಆಡೋದಲ್ಲೇ ಕಡಿಮೆ ಮಾಡಿಬಿಟ್ಟಾನೆ. ಹಾಗಾಗಿ ನೋ ಕಣ ನೋ ತಳ ನೀರು ಕುಡಿ. ಕಮ್ ವಾಟರ್. ನಾನು ಇದಕ್ಕೂ ಮುಂಚೆ 8 ದೇಶಗಳನ್ನ ಸೈಕಲಲ್ಲಿ ಸುತ್ತಾಡಿದ್ದೀನಿ. ಇವಾಗ ನೆಕ್ಸ್ಟ್ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ದಕ್ಷಿಣ ತುದಿವರೆಗೂ ಹೋಗಬೇಕು ಅಂತ ಪ್ಲಾನ್ ನಡೀತಿದೆ. ಅದ್ರ ಜೊತೆಗೆ ಭೈರವನ್ನು ಸ್ವಲ್ಪ ದಿವಸ ಕರ್ಕೊಂಡು ಸುತ್ತಾಡ್ತಿದ್ದೀನಿ. ಇಲ್ಲಿ ಮಂಗಳೂರಲ್ಲಿ ಸಖತ್ ಬಿಸಿಲು ಗುರು. ಪಾಪ ಅವನಿಗೆ ಎಲ್ಲದಕ್ಕೂ ಕಷ್ಟ ಆಗ್ತಿದೆ. ಕಕಾಯಿಕ ಮಾಡ್ಬಿಡು ಅತ್ಲಗೋಣ ಮುಂದಕ್ಕೆ. ನಿನ್ನೆ ನಾವು ಮಂಗಳೂರಲ್ಲಿ ಉಳ್ಕೊಂಡಿದ್ವಿ. ನಂಗೊಬ್ರು ಫ್ರೆಂಡ್ ಇದ್ದಾರೆ ಕಾರ್ತಿಕ್ ಅಂತ, ಅವ್ರ ಮನೆಯಲ್ಲೇ ಉಳ್ಕೊಂಡಿದ್ವಿ. ಇವಾಗ ಮಂಗಳೂರಿಂದ ಬೆಂಗಳೂರು ಹೊರಡ್ತಾ ಇದೀವಿ ಬೆಳಗ್ಗೆ ಎದ್ದು. ಇಲ್ಲ ಅದೆಂತ ಮಾಡಲ್ಲ ಮುಟ್ಟಿ. ನನ್ನ ಕೈ ಮುಗಿಸೋದು ಅಡಿಗೆ ಮಾಡಿ. ಹಾಂ, ಗುಡ್ ಲಕ್, ಆಲ್ ದ ಬೆಸ್ಟ್. ಚೆನ್ನಾಗಿರು. ನಾವು ಇನ್ಸ್ಟಾಗ್ರಾಮ್ ಫಾಲೋವರ್. ನಾವು ನೋಡ್ತಾ ಇರ್ತೀವಿ ಪ್ರತಿ ಸಲನೂ ಅನ್ಕೊಡೋದು ಸರ್ ಯಾವಾಗ ಮಂಗಳೂರು ಬಂದು ಸುದರ್ಶನ್ ಗೊತ್ತಿದೆ ಸರ್. ಸೊ ಸಿಗೋಣ ಅಂತ ಅನ್ಕೊಡೋದು. ಲಾಸ್ಟ್ ಟೈಮ್ ಅದು ಸಿಗ್ಲಿಲ್ಲ, ಬಟ್ ಇವತ್ತು ನನಗೆ ತುಂಬಾನೇ ಖುಷಿ ನೋಡಿ. ಥ್ಯಾಂಕ್ಸ್. ಓಕೆ. ಪಾಪ ಒಬ್ರು ಲಾರಿ ಡ್ರೈವರ್ ನಿಲ್ಲಿಸ್ಬಿಟ್ಟು, ಅಣ್ಣ ಅಷ್ಟೊಂದು ಇಟ್ಕೊಂಡೋಗಿ ಜಾಗ ಇಲ್ಲ ಅಣ್ಣ, ಒಂದು ಕೊಡಿ ಸಾಕು. ಇಲ್ಲ ಒಂದು ಕೊಡಿ ಸಾಲ ಇಟ್ಕೊಳ್ಳಿ. ಅಲ್ಲ ಜಾಗ ಇಲ್ಲ, ಅದೇ ಸಮಸ್ಯೆ. ಥ್ಯಾಂಕ್ಸ್ ಅಣ್ಣ, ತುಂಬಾ ಖುಷಿ ಆಯ್ತು. ಇಲ್ಲ ಡೈಲಿ ನಂಗೂ ಖುಷಿ. ಇನ್ಸ್ಟಾಗ್ರಾಮ್ ಅಲ್ಲಿ. ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಹಾಂ ಥ್ಯಾಂಕ್ ಯು. ಸರಿ ಅಣ್ಣ. ಹಾಂ, ದಾರಿಗೆ ಹೋಗುವಾಗ ಏನಾದ್ರು ಕೊಡ್ತಾರೆ ಜನ, ಅದು ಇಟ್ಕೊಂಡು ಹೋಗಿ ನಮ್ಮ ಹತ್ರ ಜಾಗ ಇರಲ್ಲ. ಮುಂದೆ ನಿಲ್ಸ್ಬಿಟ್ಟು ಭೈರವನಿಗೂ ತಿನ್ಸಕ್ಕೆ ಟ್ರೈ ಮಾಡ್ತೀನಿ. ಅವನಂತೂ ಇಲ್ಲಿವರೆಗೂ ಯಾವ ಹಣ್ಣು ತಿನ್ನಲಿಲ್ಲ, ಇವತ್ತರ ತಿಂತಾನೆ ನೋಡೋಣ. ಭೈರವ ತಿನ್ನೋ. ಜನ ತುಂಬ ಪ್ರೀತಿ ಕೊಡ್ತಾರೆ. ಕೆಲವೊಂದ್ಸಲ ಅವ್ರ ಪ್ರೀತಿ ಹೇಳೋಕ್ಕೇನು ಮಾತೇ ಇರಲ್ಲ. ಓಹ್ ಬನ್ನಿ ಹಣ್ತೀನಿ ಅಣ್ಣ. ಈಗ ನೋಡಿ ಏನು ಗೊತ್ತಾ, ಕೇಳಿ ಏನು ಗೊತ್ತಾ ಸಮಸ್ಯೆ ಏನಂದರೆ, ನಾನು ಅಷ್ಟು ತಿನ್ನೋಕ್ಕಾಗೋದು ಇಲ್ಲ. ಇಟ್ಕೊಳಕ್ನಂದ್ರೆ ಜಾಗನೂ ಇಲ್ಲ. ಅಲ್ಲ ಇಟ್ಕೊಳಕ್ನಂದ್ರೆ ಜಾಗನೂ ಇಲ್ಲ. ತಾಳಿ ಒಂದು ತಿನ್ನಿ ಇಲ್ಲ, ಇಬ್ಬರಿದ್ದೀರ ಒಂದು ತಿನ್ನಿ. ಇಲ್ಲ ನೋಡಿ ಏನು ಗೊತ್ತಾ, ಇವಾಗ ನನ್ನ ಹತ್ರ ಇಟ್ಕೊಳಕ್ಕೆ ಜಾಗನೇ ಇಲ್ಲ. ಬಿಸಾಕ್ ಹೋಗ್ಬೇಕು. ಇಲ್ಲ ನಿಜವಾಗ್ಲೂ ನೋಡಿ, ಎಲ್ಲೂ ಜಾಗ ಇಲ್ಲ, ಎಲ್ಲ ಫುಲ್ ಆಗಿದೆ ಅಣ್ಣ. ಇಲ್ಲ ಇಟ್ಕೊಳ್ಳೋಣ ಒಳ್ಳೆ. ನೀನು ಒಳ್ಳೆ, ಈ ಜಾಗ ಇಲ್ಲ ನನ್ನ ಹತ್ರ ಇಟ್ಕೊಳಕಲ್ಲಿ. ಸಪೋರ್ಟ್ ಅಂತ ತಿಂತೀರಾ? ಭೈರವ್ ಮಲ್ಕೊಂಡವನೆ, ಅವ್ನು ರಾತ್ರಿ ಅಲ್ಲಿ ನಿದ್ದೆ ಮಾಡಿಲ್ಲ. ಹಾಂ ಬೋ ಅಲ್ಲಿ ಬೀದಿ ನಾಯಿ ಕಾಟ ಫ್ರೆಂಡ್ ಮನೆ ಎದುರ. ಇನ್ನು ರಾತ್ರಿ ಅಲ್ಲಿ ಮಲಗೋಕೆ ಬಿಟ್ಟಿಲ್ಲ. ಯಾವ ಊರು? ಬೆಂಗಳೂರಾ? ಸರಿ ಅಣ್ಣ, ಬಾಯ್. ಹೌದು, ಗಾಡಿ ಬಿಟ್ಕೊಂಡವ್ರೆ ಗುರು ಇಲ್ಲಿ ನೋಡಿ. ನಾವಿವಾಗ BC ರೋಡ್ನ ಕ್ರಾಸ್ ಮಾಡಿಕೊಂಡು ನೇತ್ರಾವತಿ ನದಿ ಹತ್ರ ಬಂದ್ವಿ. ಇಲ್ಲಿ ಒಂದು ಅಡ್ಲಾಗಿ ಸೇತುವೆನ ಕಟ್ಟಿದ್ದಾರೆ. ಒಂದು ಭಾಗ ಇನ್ನೂ ಕೆಲಸ ನಡೀತಿದೆ. ತುಂಬ ದೊಡ್ಡದಾಗಿದೆ. ಇಲ್ಲಿ ಧರ್ಮಸ್ಥಳದಲ್ಲಿ ನೋಡೋಕೆ ಸ್ವಲ್ಪ ಚಿಕ್ಕದು ಕಾಣುತ್ತಲ್ವ, ಮುಂದೆ ಬರ್ತಾ ಅದು ದೊಡ್ಡದಾಗುತ್ತೆ ಸ್ವಲ್ಪ. ಯಾಕಂದರೆ ಇಲ್ಲಿ ಹತ್ತಿರದಲ್ಲಿ ಸಮುದ್ರ ಸೇರುತ್ತಲ್ವ, ಹಾಗಾಗಿ. ಗುರು ಸಖತ್ ಬಿಸಿಲಿದೆ ಮಾತ್ರ. ಈ ಬಿಸಿಲಲ್ಲಿ ನಾನು ಹೋಗೋದೇ ಕಷ್ಟ. ಪಾಪ ಭೈರವ ಹೇಗೆ ತಡ್ಕೊತಾನೆ ಏನೋ. ಮುಂದೆಲ್ಲರೂ ನಿಲ್ಲಿಸ್ಬಿಡ್ತೀನಿ. ಅವಾಗವಾಗ ಈ ಥರ ಮೋಡ ಮುಚ್ಕೊಂಡ್ರೆ ಖುಷಿಯಾಗುತ್ತೆ. ಮತ್ತೆ ಭಾಳ ಫೋರ್ಸ್ಫುಲ್ಲಾಗಿ ಬರುತ್ತೆ ಬಿಸಿಲು. ಸಖತ್ ಅಂದರೆ ಸಖತ್ ಹೀಟ್ ಆಗುತ್ತೆ. ಅವ್ನಿಗೆ ಇವಾಗಿನೂ ಸ್ವಲ್ಪ ತಣ್ಣೀರಲ್ಲೆಲ್ಲ ಮೈ ಒರೆಸ್ದೆ. ಎಲ್ಲಾದರೂ ಹೋಗಿ ಅವನಿಗೆ ನೆರಳಲ್ಲಿ ನಿಲ್ಲಿಸ್ಬೇಕು 3:30ವರೆಗೂ, ಆಮೇಲೆ ಹೊರಡ್ಬೋದು. ಈ ಊರ ಹೆಸರು ಏನು ಅಂತ ಗೊತ್ತಿಲ್ಲ. ಇಲ್ಲಿ ತಿನ್ನೋಕ್ಕೆ ಸಿಗುತ್ತಂತೆ. ಅವನು ಬೆಳಗ್ಗೆ ಏನೋ ತಿನ್ನಲಿಲ್ಲ. ಬೆಳಗ್ಗೆ ಮೊಸರನ್ನ ಹಾಕಿದ್ರೆ ತಿನ್ನಲಿಲ್ಲ. ಇನ್ಸ್ಟಾದಲ್ಲಿ ಹಾಕ್ಬೇಕಾ? ಏನು ಹೆಸರು? ಹಾಂ ನಾಫಿರ್. ಹೆಲ್ಮೆಟ್ ಹಾಕೋ, ಹೆಲ್ಮೆಟು. ಸೂಪರ್. ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಎಷ್ಟು ವಯಸ್ಸು? 18ಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಹೆಂಗೋ ಬರುತ್ತೆ? ಹಾಂ, ಇಲ್ಲಿ ಬಿರಿಯಾನಿ ಎಲ್ಲಿ ಸಿಗ್ತದೆ? ಬಿರಿಯಾನಿ ಎಲ್ಲಿ ಸಿಗ್ತದೆ? ಸಮಯ್ ಅಂತ ಇದೆಯಂತಲ್ಲ. ಹಾಂ, ಸಮಯ್ ಹೋಟೆಲ್ ಹೆಸರೇ ಸಮಯ್. ಹೋಗ್ಲಿ ಬಿಡು. ಹಾಂ, ಬ್ಲಾಗ್ ಹೆಸರಾ?
ಸುದರ್ಶನ್ ಸಂಚಾರಿ ಅಲ್ಲಿ ನಿಲ್ಲಿಸ್ತೀನಿ, ಅಲ್ಲಿಗೆ ಬಂದ್ಬಿಡು. ಇಲ್ಲಿ ಇದೆಯಪ್ಪ ಊಟ ಗೀಟ. ಓ ಇಲ್ಲೇ ಮಗ, ಇದೇ ಸಮಯ. ಬೀಳಬಲ್ ಹೊಂಡ ತುಳಿಯಬಲ್ ಕೆಂಡ ಪ್ರೇಮ. ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಸಮಯ್ ಪ್ಯಾಲೇಸ್. ಅಣ್ಣ ಪಾರ್ಸೆಲ್ ಕೌಂಟ್ರ್ ಇಲ್ಲಿ. ಹಲೋ ಬಾಸ್, ಪಾರ್ಸೆಲ್ ಕೌಂಟ್ರು ಅಲ್ಲೇನಾ? ಹಾಂ ಹೇಳು. ಬ್ಲಾಗ್ ಮಾಡಬೇಕಾ? ಓಕೆ. ನಿನ್ನ ಹೆಸರು? ನನ್ನ ಹೆಸರು ರಾಫಿಲ್. ರಾಫಿಲ್. ನಿನ್ನ ಹೆಸರು? ಮೊಹಮ್ಮದ್ ಅಜ್ಮಲ್. ಈ ವರ್ಷ ಫಸ್ಟ್ PUC. ಪೈಥಾಗೋರಸ್ ಪ್ರಮೇಯ ಹೇಳ್ಬಿಡು ಸಾಕು. ಅದನಿಗೆ ಗೊತ್ತಿಲ್ಲ. ನಿಂಗೆ ಗೊತ್ತಾ? ನಾನು 10th ಅಲ್ಲಿ ಪಾಸ್ ಆಗಿದೆ. ಹ್ಞೂ, ಏನು 2 ವರ್ಷ ಆಗಿದೆ. ಮರ್ತೋಗಿದ್ದಿ. ಮಗ್ಗಿ ಮಗ್ಗೆ ಬರ್ತದೆ. 19 1992 ಅದಷ್ಟು ಬರಲ್ಲ. ಅಷ್ಟು ಬರಲ್ಲ. ಇದು ಯಾವ್ದು ಬರ್ತದೆ? 2 ಮಗ್ಗಿ ಬರ್ತದೆ. 2 ಮಧ್ಯೆ ಬರ್ತದೆ. ಏನೋ ನಿನ್ನ ಹೆಸರೇನ? ಕೈ ಕೊಡು. ಅಜ್ಮಲ್. ಅಜ್ಮಲ್. ಚೆನ್ನಾಗಿ ಓದ್ಕೊ. ನಂದು ರಾಫಿಲ್. ರಾಫಿಲ್. ನನ್ನ ಬ್ಲಾಗಲ್ಲಿ ಬರೀ ಮರ್ಯಾದೆ ತೆಗಿತೀನಿ ನಾನು ಜಾಸ್ತಿ. ನನ್ನ ಇಷ್ಟ ಫಾಲೋ ಮಾಡಿ 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 ಮತ್ತೆ ಇವ್ರದ್ದು ಕೂಡ ಫಾಲೋ ಮಾಡಿ. ಈ ಹೋಟ್ಲ್ ಹೆಸರು ದಿವ್ಯ ಜ್ಯೋತಿ ಪ್ಯಾಲೇಸಾ? ಸಮಯ್ ಪ್ಯಾಲೇಸ್. ಸೊ ಸಮಯ್ ಪ್ಯಾಲೇಸ್ ಇಲ್ಲಿ, ಇದು ಮಂಗಳೂರಿಂದ ಗಡಿಯಾರ ಅಲ್ವಾ? ಊರ ಹೆಸರು ಗಡಿಯಾರ. ಸೊ ಊರ ಹೆಸರು ಗಡಿಯಾರ ಅಂತ. ಇಲ್ಲಿ ಭೈರವಂಗೊಂದು ಬಿರಿಯಾನಿ ತೊಗೊಂಡು ಕಲಿಸ್ತಾ ಇದ್ದೀನಿ. ಅದಿಲ್ಲಾಂದ್ರೆ ಬರೀ ಪೀಸ್ ಅಷ್ಟೇ ತಿಂದು ರೈಸ್ ಹಂಗೆ ಉಳಿಸುತ್ತೆ. ಹಾಂ, ನಮ್ಮದು ಚಿತ್ರದುರ್ಗ ಹತ್ರ ಹಳ್ಳಿ. ಹಾಂ, ಅದು ಹಂಗೆಲ್ಲೂ ಹೋಗಲ್ಲ. ಅಣ್ಣ ಪ್ಲೇಟ್ ತಂದ್ರಾ? ಓಕೆ. ನೋಡು, ಅದಷ್ಟು ತಿಂದಮೇಲೆ ಇನ್ನೊಂದು ಸ್ವಲ್ಪ ಇದೆ, ಹಾಕ್ತೀನಿ ಆಮೇಲೆ. ಭೈರವ ಕಮ್ ಇಯರ್, ಕಮ್. ನೋ ಕಮ್ ಭೈರವ, ಕಮ್ ಇಯರ್. ನೋ, ಫುಲ್ ಖಾಲಿ ಮಾಡು. ಕಮ್ ಕಮ್ ಕಮ್, ತಿನ್ನೋಷ್ಟು. ಕಮ್. ಎಸ್ ಭೈರವ, ಎಸ್ ತಗೋ. ಭೈರವ, ಭೈರವ ಲವ್, ಕಮ್ ಇಯರ್. ಭೈರವ ನಿಜವಾದ ತಿಂತೆ ಇವಾಗ. ಭೈರವ ಇಲ್ಲಿ ಅಲ್ಲೇನು ಮೋಸ್ಟ್ ಮಾಡ್ತೀವಿ, ತಿನ್ನೋಷ್ಟು ಖಾಲಿ ಮಾಡು. ವಿ ಹ್ಯಾವ್ ಟು ಗೋ. ಎಸ್ ಎಸ್. ನೋ 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 ಭೈರವ ನೋ. ಅದ್ರ ಬಿಟ್ಟು ಇವಾಗ ಅಲ್ಲೇ ಮಲ್ಕೊಳ್ಳೋದು ಪ್ಲಾನ್ ಒಂದು. ನೋ 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 ನೋ. ಮುಂದೆ ನೋಡಿ ದೊಡ್ಡ ಬೆಟ್ಟ ಆಗಿತ್ತವ್ರೆ. ಇವಾಗಿನ್ನ ಸ್ವಲ್ಪ ಡಬ್ಬ ರೋಡ್ ಥರ ಇದೆಯಪ್ಪ ಇದು. ಶಿರಾಡಿ ಘಾಟ್ ರಸ್ತೆ. ಆ ಬೆಟ್ಟ ಬಗೆಯೋಕೆ ಇನ್ನೂ ಎಷ್ಟು ದಿವಸ ಆಗುತ್ತೇನೋ. ಬಗೀತಾವೆ JCB 4 ಸೇರಿಕೊಂಡು. ಅಯ್ಯೋ, ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಾವು ಇದನ್ನು ನಂಬ್ಕೊಂಡು ಬೆಂಗಳೂರು ತನಕ ಹೋಗೋದು ಕಷ್ಟ. ಸ್ವಲ್ಪ ಬಿಸಿಲಲ್ಲಿ ಬಿಟ್ರೆ ಸರೋಗ್ಬಿಡುತ್ತೆ. ಭೈರವನ್ಗೆ ಏನೋ ಕಷ್ಟ ಆಗ್ಬೋದು ಅಂತ ನಾನು ಹೊಡಿತಾ ಇದ್ದೀನಿ. ಅದಕ್ಕೆ ನೆರಳಿಡೋ ಕಡೆನೇ ಜಾಸ್ತಿ. ಮುಂದೆಲ್ಲರೂ ಒಂದು ಅರ್ಧ ಗಂಟೆ 1 ಗಂಟೆ ರೆಸ್ಟ್ ಮಾಡಿಸ್ಬೇಕು ಭೈರವನ್ಗೆ. ಇವಾಗ ಬಿರಿಯಾನಿ ತಿಂದವನೆ, ಹಣ್ಣು ಕೊಟ್ಟೆ, ತಿನ್ನಲಿಲ್ಲ. ನೋಡ ಏನು ಮಾಡ್ತಾನೆ ಅಂತ. ನಮಸ್ಕಾರ. ನೋಡಿದ್ದೇನೆ. ಓಹ್ ಥ್ಯಾಂಕ್ಸ್. ಮತ್ತೆ ಹೇಳಬೇಕು. ಹೇಗೆ ಯಾವ ಕಡೆ ಹೋಗಿದ್ದೀರಾ? ಬೆಂಗಳೂರಿಂದ ಬಂದದ್ದು. ಈಗ ವಾಪಸ್ ಬೆಂಗಳೂರು ಕಡೆ ಹೋಗ್ತೀನಿ. ಮಂಗಳೂರಿಗೆ ಬಂದು ಹೋಗುದಾ? ಹಾಂ. ಏನು ಧೂಳ್ಗುರು ಅಜ್ಜಿ. ಏಯ್ ಬಿಡ ಆತ್ಲ. ಬೆಂಗಳೂರಾಗ ಮುಡ್ದಂಗೆ ನಾವು. ಇಲ್ಲ ಅದೆಲ್ಲ ತಮಿಳ್ ಹಾಂ. ನಾ ಅದೆಲ್ಲ ಕುಡಿಕ ಮಾಟೆ. ಅದೆಲ್ಲ ನೀಗಳು ಕುಡಿಕ வேണ്ട. ಇಲ್ಲ ಅದೆಲ್ಲ ஒன்றும் வேண்டாம். நான் பெங்களூர் போகிறேன். ஆ ಸಮಯ ಸರಿಯಾಗಿ 6 ಗಂಟೆ 1 ನಿಮಿಷ. ನಾವಿವಾಗ HH ಫ್ಯೂಯಲ್ಸ್ ಅನ್ನೋ ಒಂದು ಪೆಟ್ರೋಲ್ ಪಂಪನ್ನು ಬಂದು ತಲುಪಿದ್ವಿ. ಬ್ರೋ, ಇಲ್ಲಿ ನೈಟ್ ಸ್ಟೇ ಮಾಡ್ಬೋದಲ್ಲ? ಬ್ಯಾಕ್ ಸೈಡಾ? ಹಿಂದ್ಗಡೆ ಅಲ್ಲ? ಆ ಕಡೆಯಿಂದ ಬರಬೇಕಾ? ಓ ಇಲ್ಲ, ಓಕೆ. ಇಲ್ಲಿಂದ 35 ಕಿಲೋಮೀಟರ್ವರೆಗೂ ಹಪ್ಪೇನಿಲ್ಲ. ಹಿಂಗೆ ರೋಡು ಅಪ್ ಆ್ಯಂಡ್ ಡೌನ್ ಇರುತ್ತೆ. ಆರಾಮಾಗಿ ಹೋಗ್ಬೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ. ಯಾಕಂದರೆ ನಾಳೆ ದೂರ ಕಡಿಮೆ ಆಗ್ತದೆ. ಇಲ್ಲಾಂದರೆ ಸುಮ್ಮನೆ ನಾಳೆ ಜಾಸ್ತಿ ಆಗುತ್ತೆ. ಯಾಕೋ ಭೈರವ ಬೆಳಗ್ಗೆ ಸ್ವಲ್ಪ ಸಪ್ಪಗಿದ್ದಾನೆ. ಅದಕ್ಕೆ ಅವನಿಗೆ ಸ್ವಲ್ಪ ಜಂಪ್ ಗಿಂಪ್ ಮಾಡಿಸೋಣ ಅಂತ, ಅಂದರೆ ಸ್ವಲ್ಪ ಆಚೆ ಓಡಿಸಿ ಫಿಸಿಕಲ್ ಎಕ್ಸಸೈಸ್ ಮಾಡಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ಅಲ್ಲಿ ನನ್ನ ಸೈಕಲ್ ನಿಂತಿದೆ. ಇಲ್ಲಿ ರಸ್ತೆ ಪಕ್ಕ ಕರ್ಕೊಂಬಂದಿದ್ದೀನಿ ಅವನ್ನ. ಬರೋ ನೋ 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 ಸ್ಟೇ ಸ್ಟೇ ಸ್ಟೇ. ಲುಕ್ ಕಮ್ ಹಿಯರ್, ಕಮ್ ಸಿಟ್, ಓಕೆ ಓಕೆ ಸ್ಟೇ ಸ್ಟೇ ಸ್ಟೇ. ಓಕೆ
ಅವ್ನು ನೀರು ಕುಡಿಯೋ ಇದೆಲ್ಲ ಬಾಟ್ಲೆಲ್ಲ ಉದುರೋಗ್ಬಿಡ್ತು ಹಿಂದೆ. ಫುಲ್ಲು ಫಾಸ್ಟಾಗಿದ್ದೆ, ನಿಲ್ಸೋಕ್ಕಾಗಲಿಲ್ಲ. ಅದಕ್ಕೆ ಬೇರೋ ಕಮ್ಮಿ ಎಸ್. ಇವಾಗ ಅವನಿಗೆ ನೀರು ಕುಡಿಸ್ಬಿಟ್ಟು ನೀರು ಕುಡಿತಾ ಇದ್ದಾನೆ. ಪ್ರತಿ ಸಲ ನಿಲ್ಲಿಸ್ದಾಗ ಸುಸ್ತು ಮಾಡ್ತಿದ್ದ, ಇವತ್ತು ಯಾಕೋ ಅದನ್ನು ಮಾಡ್ತಿಲ್ಲ. ಅದಕ್ಕೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ನನಗೆ. ಸಖತ್ ಭಯ ಹೋಗಿತ್ತು ನನಗೆ. ಅವ್ನು ಯಾವತ್ತೂ ಟ್ರಾಲಿನಲ್ಲಿ ಮಲಗೋದೇ ಇಲ್ಲ. ಇವತ್ತು ನೋ 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 ಇವತ್ತು ನೋಡ್ರೆ ಮಲ್ಕೊಂಬಿಟ್ಟ. ಅದಕ್ಕೆ ನಂಗೆ ಭಯ, ಏನಾರು ಸುಸ್ತು ಗಿಸ್ ಮಾಡ್ಕೊಂಡವನು ಏನೋ ಕತೆ. ರಾತ್ರಿ ನಿದ್ದೆ ಮಾಡಿಲ್ಲ ಅನ್ಸುತ್ತ. ತಗೋ ಬೇರೋ ಇದು ತಗೋ. ಇದನ್ನು ಚೆನ್ನಾಗಿ ತಿಂತಾನೆ ನೋಡಿ. ಇನ್ನು ಹುಡುಗರು ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ನಿಮ್ಮ ಕಾಲಗೆ. ಸೊ ನಾನು ಏನಕ್ಕೆ ಭೈರವನನ್ನೇ ಆಯ್ಕೆ ಮಾಡಿಕೊಂಡೆ ಅಂದರೆ, ಭೈರವ ಒಂದು ತರಬೇತಿ ಆಗಿರುವಂಥ ಒಂದು ನಾಯಿ, ಜೊತೆಗೆ ದೇಸಿ ನಾಯಿ ಅಂದರೆ ನಮ್ಮ ಭಾರತದಲ್ಲಿರುವಂತಹ ದೇಸಿ ಬ್ರೀಡ್. ಇದಕ್ಕೆ ಇಂಡಿ ಅಂತ ಕರೀತಾರೆ ಈ ಬ್ರೀಡ್ ಹೆಸರು. ಸೊ ಇಂಡಿ ಬ್ರೀಡು ಅದನ್ನು ಚೆನ್ನಾಗಿ ಟ್ರೈನ್ ಮಾಡಿದ್ರೆ ಈ ಥರನೂ ಆಗ್ಬೋದು. ಜನ ಸುಮ್ಮನೆ ಒಂಥರ ಟ್ರೆಂಡಿಂದ ಓಡ್ತಿದ್ದಾರೆ. ಸೊ ಏನಕ್ಕೆ ನಾವು ಟ್ರೆಂಡ್ ಸೆಟ್ ಮಾಡಬಾರ್ದು, ಬೀದಿನ ಇಟ್ಕೊಂಡು ಏನಕ್ಕೆ ಟ್ರೆಂಡ್ ಸೆಟ್ ಮಾಡಬಾರ್ದು ಅನ್ನೋ ಥಾಟ್ ನನಗೆ. ಸೊಳ್ಳೆ ಜಾಸ್ತಿ. ಇಲ್ಲ ಲುಕ್ಯ ಗೋ ಭೈರವ. ತಿನ್ನೋಕ್ಕಾಗ್ದೆ, ಅದಕ್ಕೆ ಹೇಳ್ದಂಗೆ ಕೇಳ್ತಾಯಿಲ್ಲ ಅನ್ಸುತ್ತೆ. ತಿನ್ನೋದ್ರ ಕಡೆ ಗಮನ. ತಿಂದರೆ ಸಾಕು ಚೆನ್ನಾಗಿ. ಇದು ತಿನ್ನೋದೇನು ತಗೋ, ಇದು ತಿನ್ನೋದು. ತಿಂತವನು ಉಗುಳ್ತವನು ಗುರು, ತಿಂತಾ ಇಲ್ಲ. ಇಲ್ಲಿ ಭೈರವ ಕಮ್ ಜನಗಳ ಮುಂದೆ ಮರ್ಯಾದೆ ತೆಗಿಬೇಡ ಬ್ರೋ. ಕೇಳಿಲ್ಲ ಲುಕ್, ಅಲ್ಲಿ ಜನ ನೋಡ್ತಾರೆ, ಮರ್ಯಾದೆ ತೆಗಿಬೇಡ. ನಾನು ಏನಾರು ವಸ್ತಿ ತಕ್ಷಣ ಓಡೋಗಿ ಅದನ್ನ ತಗೊಂಬ, ಇಲ್ಲ ಅಟ್ಲೀಸ್ಟ್ ಅದನ್ನ ಮುಟ್ಟರ್ ಬಾ. ಲುಕ್ ಭೈರ ಲುಕ್ ಗೋ ಗುರು, ಮರ್ಯಾದೆ ಉಳಿಸ್ಬಿಟ್ಟ. ಭೈರವ ಕಮ್ ನೋ ಭೈರವ ಕಮ್. ಗುಡ್ ಬಾಯ್ ಹಾಂ. ಲುಕ್ ಓಕೆ, ಖುಷಿ ಮಗ. ನೀನು ಈ ಥರ ಎಲ್ಲ ಸುತ್ತಾಡ್ರೆ ನಂಗೆ ಖುಷಿ. ಸುಸ್ಸು ಮಾಡ್ಬೋದು, ಅದೊಂದು ಇನ್ನು ನಂಗೆ ಫುಲ್ ಇನ್ನೂ ಖುಷಿ ಆಗ್ಬಿಡುತ್ತೆ. ತಡಿ ತಗೋ, ಹ್ಯಾವ್ ಇಟ್, ಎಂಜಾಯ್. ಓಕೆ ವೆಯ್ಟ್ ಭೈರವ ಭೈರವ. ಇತ್ಲಾಗ ಹೋದ್ರೆ ಹೊಡೆದಾಕ್ಬಿಡ್ತೀನಿ. ತಿಂದಾದ್ನ ಇನ್ನೊಂದಿದೆ ನಿಮಗೆ ಟಾಸ್ಕು. ಲುಕ್ ಓಕೆ ರೆಡಿ ಭೈರವ ಲುಕ್ ಗೋ ಭೈರವ ಕಮ್ ಫಾಸ್ಟ್. ಓಕೆ ಗುಡ್ ಬಾಯ್. ಬೈಲ ಸ್ವಲ್ಪ ಟೈಟ್ ಮಾಡೋಣ. ಅವನ್ನ ಯಾರು ಲೂಸ್ ಮಾಡಿಸ್ಬಿಟ್ಟ. ಸ್ವಲ್ಪ ಟೈಟ್ ಆಗುತ್ತೆ, ಇದೇ ಇರಲಿ. ಸರಿ ಕಣ, ಬರೋ ಹೋಗೋಣ. ಗಾಡಿ ಎತ್ಕೊಳ್ಳೋ, ತುಳಿತೀನಿ. ಬರೋ ಕಮ್ ಲೆಟ್ಸ್ ಗೋ. ಓಕೆ ಸ್ಟೇ. ನೀರು ಕುಡ್ದೆ ಪರವಾಗಿಲ್ಲ. ಬೈರವ ಸ್ಟೇ. ನೋ ಬೈರವ. ಗುರು ಅವನಿಗೆ ಸ್ವಲ್ಪ ಅವಾಗವಾಗ ಈ ಥರ ವಿಚಾರಿಸ್ಕೊತಾ ಇರಬೇಕು, ಇಲ್ಲ ಅಂದರೆ ನನಗೇನೆ ಬೇಜಾರಾಗುತ್ತೆ. ಭೈರವ ಕಮ್ ಹಿಯರ್, ಕಮ್ ಫಾಸ್ಟ್. ಭೈರವ ಗೋ. ಎಸ್ ಗೋ ಗುಡ್ ಬಾಯ್. ಸಿಟ್ ಮ್ಯಾನ್. ಓಕೆ ಸ್ಟೇ. ಡೋಂಟ್ ಡೂ ಡಗ. ಸೈಕಲ್ ಬಿದ್ದುಬಿಡುತ್ತೆ. ಖರಾಬು ರಸ್ತೆ, ಶಿರಾಡಿ ರಸ್ತೆ ಖರಾಬು. ಜನ ಎಲ್ಲ ಮಬ್ಬು ಖರಾಬು. ರಸ್ತೆ ಖರಾಬು, ಶಿರಾಡಿ ರಸ್ತೆ ಖರಾಬು. ಜನ ಎಲ್ಲ ಮಬ್ಬು. ಜಾತಿ ನೋಡಿ ಧರ್ಮ ನೋಡಿ ಓಟು ಹಾಕ್ತಾರೆ. ರಸ್ತೆ, ಸ್ಕೂಲು, ಆಸ್ಪತ್ರೆ ಅಂದರೆ ಸೈಲೆಂಟ್ ಆಗ್ತಾರೆ. ಒಳ್ಳೆ ಸಾಂಗ್ ಬರೀತಾ ಇದ್ದೀನಿ ಮರೆ. ನಿಜ, ಜನ ಬುದ್ಧಿ ಕಲ್ತ್ಕೊಳ್ಬೇಕು. ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಪ್ರಾಜೆಕ್ಟ್ ಶುರು ಮಾಡಿ ಅಂತ. ಎಲ್ಲ ಕಾಕಬಿಕ್ಕಿ ಮಾಡೋರು. ಹೆಸರು ಹೇಳಿ ಸರ್ ಒಮ್ಮೆ. ಇನ್ಸ್ಟಾಗ್ರಾಮ್ ಫಾಲೋವರ್ ಅಂದಲ್ಲ. ಫಾಲೋವರ್ಸ್ ಇದ್ದೀನಿ, ನನಗೆ ಸಡನ್ಲಿ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ. ಸುದರ್ಶನ್ ಸಂಚಾರಿ ಅಂತ. ಸುದರ್ಶನ್ ಅವತ್ತೊಮ್ಮೆ ಧರ್ಮಸ್ಥಳ ಬಂದ್ರಲ್ಲ, ಸೈಕಲ್, ಖಾಲಿ ಸೈಕಲ್. ಓಕೆ, ಅವತ್ತೇ ಫಾಲೋ ಮಾಡಿದಾ? ಅದಕ್ಕಿಂತ ಮುಂಚೆ ಫಾಲೋ ಮಾಡಿದ್ವಿ. ಓ ಸೂಪರ್ ಕಣ, ಫಾಲೋ ಮಾಡ್ತಿದ್ಯಾ? ಥ್ಯಾಂಕ್ಸ್. ಇದೆಲ್ಲ ಆ್ಯಪ್ ಯೂಸ್ ಮಾಡ್ಬಿಡು. ಅದೆಲ್ಲ ಡಮ್ಮಿ ಆ್ಯಪ್ ಯೂಸ್ ಮಾಡ್ತಿದ್ಯಾ? ನಾನು ನೀನು ಫಾಲೋ ಮಾಡ್ತಿಲ್ಲ ಅಂತ ತೋರಿಸ್ತಿದ್ಯಲ್ಲ, ಅದು ಆ್ಯಪ್ ಯೂಸ್ ಮಾಡ್ಬೇಡ. ಇದು ಆ್ಯಪ್ ಯೂಸ್ ಮಾಡ್ಬೇಡ. ಆಯ್ತಾಯ್ತು. ಸರಿ ಮಗ, ಆಯ್ತು. ಬರೋಣ. ಆಯ್ತು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ನಂದು ಪುನೀತ್ ಕುಮಾರ್. ಏನು ಓದ್ತಿದ್ದೀರಾ? ನಾನು ಇನ್ನೂ ಡಿಗ್ರಿ ಬಿ ವೋಕ್ ಎಸ್ ಕೆ ಮಾಡಿ. ಬಿ ವೋಕ್? ಹೌದು. ಬಿ ವೋಕ್ ಅಂದರೆ? ಬಿ ವೋಕ್ ಆದರೆ ಅದೊಂದು ಸಾಫ್ಟ್ವೇರ್ ಆ್ಯಪ್ ಕೋಡಿಂಗ್ ಎಲ್ಲ.
ಬ್ಯಾಚುಲರ್ ಆಫ್ ಅದು ಫುಲ್ ಫಾರ್ಮ್ ಫುಲ್ ಫಾರ್ಮಾ ಇನ್ನು ಕಲಿಬೇಕಷ್ಟೇ, ಡಿಗ್ರಿ ಹೋಗ್ತಿದ್ವಿ. ಆಯ್ತು, ಫಸ್ಟ್ ಫುಲ್ ಫಾರ್ಮ್ ತಿಳ್ಕೊಂಡು ಶುರು ಮಾಡು ಫಸ್ಟ್ ಕ್ಲಾಸ್. ಹಾಂ ಸರ್ ಅದ ಬೇಡ, ಸುದರ್ಶನ್ ಅಂದ್ರೂ ಸಾಕು, ಹೋಗಲ್ಲ ಅಂದ್ರೆ ನಡೀತದೆ. ಆಯ್ತು. ಓಕೆ ಬಾಯ್. ಓ ಸಖತ್ ಧೂಳಿದೆ ಗುರು, ಆಲ್ಟ್ ಮಾಡೋದೇ ಉತ್ತಮ ಅನಿಸಿ ಮುಂದೆಲ್ಲರೂ ಹೋಗಿ ನಿಲ್ಲಿಸ್ಬಿಡ್ತೀನಿ. ನೋಡಿ ಎಷ್ಟು ಧೂಳು. ಕಾಡಲ್ಲಿ ಹೋಗ್ತಿದ್ದೀನಿ, ಯಾವ ಊರಂತ ಗೊತ್ತಿಲ್ಲ. ಇದು ಹೊಡಿತಾ ಇದ್ದೀನಿ ಇನ್ನೂ ಯಾವುದೋ ಊರೇ ಬರ್ತಿಲ್ಲ. ಯಾವ್ದಾದ್ರು ಊರು ಬಂದರೆ ಹೋಗ್ಬಿಟ್ಟು ಬೇಗ ಸೆಟ್ಲ್ ಆಗಬೇಕು, ಪೆಟ್ರೋಲ್ ಪಂಪ್ ಹುಡ್ಕೊಂಡು. ಅದು ಊರೇ ಬರ್ತಿಲ್ಲ ಗುರು. ಹತ್ತತ್ರ ಗುಂಡಿ ಹತ್ತತ್ರ ಇದ್ದೀನಿ ಅಂತ. ಫಸ್ಟ್ ಗುಂಡಿ ಬರುತ್ತೆ, ಶಿರಾಡಿ ಬರುತ್ತೆ, ಅದೂ ಗೊತ್ತಿಲ್ಲ ನನಗೆ. ಇಲ್ಲೊಂದು ಪೆಟ್ರೋಲ್ ಪಂಪ್ ಇದೆ, ಉಳ್ಕೊಳ್ಳೋ ಜಾಗ ಕೇಳೋಣ ಏನು ಹೇಳ್ತಾರೆ ನೋಡೋಣ. ಬ್ರೋ ಹಾಯ್. ಬ್ರೋ ನನ್ನ ಹೆಸರು ಸುದರ್ಶನ್ ಅಂತ. ನನ್ನ ಹತ್ರ ಟೆಂಟ್ ಇದೆ, ಇಲ್ಲಿ ಸ್ಟೇ ಮಾಡ್ಬೋದಾ? ಹಾಂ ನೈಟ್ ಫುಲ್ಲು, ಬೆಳಗ್ಗೆದು ಹೋಗ್ತೀನಿ. ಓಕೆ 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 ಓಕೆ, ನೋ ಇಶ್ಯೂಸ್, ಥ್ಯಾಂಕ್ ಯು. ಬರೋ ಅಣ್ಣ ನಮಸ್ಕಾರ. ನನ್ನ ಹೆಸರು ಸುದರ್ಶನ್ ಅಂತ. ನಾನು ಸೈಕಲ್ ಟೂರೆಲ್ಲ ಮಾಡ್ತಿರ್ತೀನಿ. ಇವತ್ತು ರಾತ್ರಿ ಉಳಿಬೋದ ಹತ್ರ ಟೆಂಟ್ ಇದೆ. ಬರುವ ಸಿಟ್. ಇವತ್ತು ರಾತ್ರಿ ಉಳಿಬೋದ ಹತ್ರ ಟೆಂಟ್ ಇದೆ. ಹಾಂ ಬೇಕಾದ್ರೆ ಅಲ್ಲಿ ಹೊರಗಡೆ ಇಲ್ಲಿ ಹಾಂ ಅಲ್ಲಿ ಹಾಕ್ಬೋದು. ಹಾಂ ಇಲ್ಲಿ ಹಾಕ್ಬೋದು, ಇಲ್ಲೂ ಹಾಕ್ಬೋದು. ಇಲ್ಲಿ ಏರ್ ಮೆಷಿನ್ ರನ್ ಇದೆಯಾ? ಇಲ್ಲ, ರನ್ ಇದೆಯಾ? ಹಂಗಾರೆ ಈ ಕಡೆ ಮಲಗ್ತೀನಿ. ಹಾಂ ಸೈಕಲ್ ಅಲ್ಲೇ ನಿಂತಿದೆ. ಇವಾಗ ಇಲ್ಲೇ ಪಕ್ಕದಲ್ಲಿ ಒಂದು ಹೋಟ್ಲಿದೆ, ಊಟಕ್ಕೆ ಹೋಗೋಣ ಅಂತ. ಬರುವ ಕಮ್ ಫಾಸ್ಟ್. ನೋ ಬೇರೆ ನಾಯಿಗಳು ಬಂದಿರ್ತವೆ ಇಲ್ಲಿ. ನೋ 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 ಇಲ್ಲೊಂದು ಹೋಟ್ಲಿದೆ, ಹೋಟೆಲ್ ಅನ್ಸ್ ಅಂತ. ಶಿರಾಡಿ ವೆಜ್ ನಾನ್ ವೆಜ್. ಅಣ್ಣ ಬಿರಿಯಾನಿ ಇದೆಯಾ? ಇಲ್ಲ. ಏನಿದೆ? ಚಿಕನ್ ಇದೆಯಾ? ಏನೂ ಮಾಡಲ್ಲ ಬಿಡಿ. ಬರ ಒಲಿ ಬರ. ಏಯ್ ಕಮ್ ಯಾರ್. ಒಳಗೆ ಕರ್ಕೊಂಡು ಹೋಗ್ಲಾ? ನಾಯಿ ಬೇಡವಾ? ನಂಗೆ ಇಲ್ಲೇ ಕೊಡ್ತೀರಾ ಹಂಗಾರೆ ತಿನ್ನೋಕ್ಕೆ? ಇಲ್ಲೇ ತಿನ್ನಲಾ? ಬೇಯಿಸಿದ ಮೊಟ್ಟೆ ಇದೆಯಾ? ಬಾಯ್ಲ್ಡ್ ಎಗ್ಗು ಅರ್ಥ ಆಗಲಿಲ್ಲ. ಅಲ್ಲಿ ಕಟ್ಟಬೇಕು ಅಂತನಾ? ಹಾಂ ಬೈರವಾ ಕಮ್ ಯಾರ್. ಬೈರವಾ Come here. Sit down. Sit. ಇದು ಕೇರಳ ಮಾದರಿಯ ಊಟ. ಚಪಾತಿ ಥರ ಇದೆ. ಚಪಾತಿ ಅಲ್ಲ, ಸುದರ್ಶನ್ ಸಂಚಾರಿ. ನಾವು ಭೈರವನಿಗೆ ಹಾಕಬೇಕು ಅಂತ ಒಂದು ಮೊಟ್ಟೆ, ಒಂದು ಅರ್ಧ ಚಿಕನ್ನು ಮತ್ತು ರೈಸು ತೊಗೊಂಡಿದ್ದೀವಿ. ಮೊಟ್ಟೆ ಜೊತೆ ಅನ್ನ ಕಲಿಸ್ಬಿಟ್ಟು ಹಾಕ್ತೀನಿ. ಅವ್ನಿಗೆ ಎಷ್ಟು ಬಾಕ್ಸ್ ತಂದ್ರೂ ಎಲ್ಲ ಬಾಕ್ಸ್ ಎಲ್ಲ ಹೊಡೆದಾಕ್ತವನೆ. ಮಧ್ಯಾಹ್ನ ಒಂದು ಕಂಟೈನರ್ ಇಸ್ಕೊಂಬಂದಿದ್ದೀನಿ. ಬೆಂಗಳೂರಿಗೆ ಹೋದ್ಮೇಲೆ ಸ್ಟೀಲ್ ತೊಗೋಬೇಕು, ಸ್ಟೀಲ್ ಇಡೋಕ್ಕಲ್ಲಿ ಜಾಗ ಇಲ್ಲ. ಓಕೆ ಬರುವ. ಎಸ್ ನಿಂದೆ ಅದು ತಿನ್ನು. ಎಸ್ ಫಾಸ್ಟಾಗಿ ಮಳೆ ಬರ್ತಿದೆ. ಇಲ್ಲೊಂದು ಲಾರಿ ಇದೆ, ಲಾರಿ ಪಕ್ಕದಲ್ಲೇ ಟೆಂಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮಳೆ ಬಂದಿಲ್ಲ, ಅಲ್ಲೆಲ್ಲ ಮಳೆ ಬಂದಿದೆ. ತಿನ್ನು ಆಯ್ತು ತಿನ್ನು. ಅವನಿಗೆ ಮೊಟ್ಟೆ ಚಿಕನ್ನು ರೈಸ್ ಹಾಕಿದ್ರೆ ಬರೀ ಮೊಟ್ಟೆ ಚಿಕನ್ನು ಮಾತ್ರ ತಿಂತಾನೆ, ರೈಸ್ ಎಲ್ಲ ಹಂಗೆ ಬಿಟ್ಬಿಟ್ಟು ಸಖತ್ ಸೋಂಬೇರಿ ಆಗ್ಬಿಟ್ಟು ಅವ್ನು. ಇತ್ತೀಚೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಸರಿಗೆ ತಿನ್ಸ್ಬಿಟ್ಟು ಚೆನ್ನಾಗಿ ಟ್ರೈನಿಂಗ್ ಕೊಡ್ಬೇಕು. ಇನ್ನು ವಿಯೆಟ್ನಾಮಲ್ಲಿ ತೊಗೊಂಡು ಟೆಂಟ್ ಗುರು. ಇದು ಇನ್ನೂ ಸರ್ವೈವ್ ಆಗ್ತಿದೆ. ವಿಯೆಟ್ನಾಮ್, ಕಂಬೋಡಿಯಾ, ಲಾವೋಸ್, ಥಾಯ್ಲ್ಯಾಂಡ್, ಮಲೇಷ್ಯಾ ಮುಗಿಸಿದೆ. ಶ್ರೀಲಂಕಾನೂ ಮುಗಿಸಿದೆ ಲಕ್ಕಿಲಿ. ಇನ್ನು ತಗೋಬೇಕು ಬೇರೆದು, ತುಂಬ ಹಾಳಾಗಿರ್ಬೋದು. ತುಂಬ ದಿವಸ ಆಯ್ತು ಇದು ಯೂಸ್ ಮಾಡ್ತಾ ಬೇರೆ ತಗೋಬೇಕು. ಅದು ಸಿಂಗಲ್ 1% ಎಂಟಲ್ವ, ನಾಯಿನ ಇದ್ರೊಳಗೆ ಮಲಗಿಸೋದು ಸ್ವಲ್ಪ ಕಷ್ಟ ಆಗ್ಬೋದು. ನೋಡೋಣ. ಫಸ್ಟ್ ಟೈಮು ಕರ್ನಾಟಕದಲ್ಲಿ ಆಫ್ಟರ್ ಮೆನಿ ಇಯರ್ಸ್ ಅನ್ಬೋದು, ತುಂಬ ವರ್ಷಗಳ ನಂತರ ಕರ್ನಾಟಕದಲ್ಲಿ ಟೆಂಟ್ ಹಾಕೊಂಡು ಮಲ್ಕೊತಿರೋದು. ಶಿರಾಡಿನಲ್ಲಿ ಯಾರೋ ಫ್ರೆಂಡ್ಸ್ ಇಲ್ಲ. ಈ ವಿಡಿಯೋ ನೋಡ್ಬಿಟ್ಟು ಯಾರೋ ಕಮೆಂಟ್ ಹಾಕ್ತಾರೆ. ಹೌದು ಅಮ್ಮ ಎಲ್ಲ ಗೊತ್ತು. ಹೊಗೆ ಆ ಕಡೆ ಬರ್ತದಲ್ಲ, ಚಾಲು ಮಾಡಿದ ತಕ್ಷಣ ಆ ಕಡೆ ಬರ್ತದಲ್ಲ. ಈ ಕಡೆನೇ ಇದ್ರೆ ಒಂಥರ ಹಂಗೆ
ಅದ್ರ ಬಗ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಬೆಳಗ್ಗೆ. ನೀವು 2 ಗಂಟೆಗೆ ಹೊರಡ್ತೀರಾ ಬೆಳಗಿನ ಜಾವ. ಆಮೇಲೆ ಗಾಡಿ ತೆಗಿಬೇಕಾದ್ರೆ ಯೋಚನೆ ಮಾಡಿ ಇಲ್ಲೊಂದು 2 ಜೀವವೇ ಅಂತ. ನಾಳೆ ಮೇ ಬಿ ಸಕಲೇಶ್ಪುರ ಅನ್ಸುತ್ತೆ. ಸಕಲೇಶ್ಪುರ ನೋಡ್ತೀನಿ, ಬೇಗ ಹತ್ತಿದ್ರೆ ಫುಲ್ ಡೌನು. ಲೆವೆಲ್ಲಾ ತಿನ್ನಲ್ಲ ಅಷ್ಟು. ಇವನಿಲ್ಲೆಲ್ಲ ಚೆಲ್ಲೋದು, ಆಮೇಲೆ ಇರುವೆ ಬರೋದು. ಸೊ ನಾನು ಮಳೆ ಬರಲಿ ಅಂದ್ರೆ ಅಲ್ಲೇ ತಿನ್ಸ್ಕೊಂಬರ್ತಿದ್ದೆ. ಮಳೆ ಬಂತು. ಸೊ ಪ್ರತಿ ಸಲ ಬಂದರೆ ಇಲ್ಲೇ ನಾ ಗಾಡಿ ಹಾಕೋದು. ಡೈಲಿನಾ? ಡೈಲಿ ಲೋಡ್ ಇರ್ತದ? ಹೌದಾ? ಹಂಗಾರೆ ನಾನು ಒಂದು ಲಾರಿ ಬಿಡಿಸ್ಬೋದಣ್ಣ? ಡೈಲಿ ಒಂದು ಲಾರಿ ಲೋಡ್ ನಿಮ್ಮದೇ ಇರ್ತದೆ ಅಂದರೆ ನಾನು ನಿಮಗೆ ಕಾಂಪಿಟೇಷನ್ ಕೊಡೋಕೆ ಒಂದು ಲಾರಿ ಬಿಡಿಸ್ಬೋದು. ಇಲ್ಲ ಅಣ್ಣ, ನಾನು ಯಾಕೆ ನಿಂಗೆ ಕಾಂಪಿಟೇಷನ್ ಕೊಡಲಿ? ಅಲ್ಲ ಅಂದರೆ ಅದಕ್ಕೆ ಅಷ್ಟೊಂದು ನೀಡಿದೆಯಾ ಅಂತ ಹುಲ್ಲಿಂದು ಬೇಡಿಕೆ ಇದೆಯಾ? 150 ಗಾಡಿಗೆ ಡೈಲಿ ಬಾಡಿಗೆ ಸಿಗ್ತದಾ ಲೋಡು? ಮಂಡ್ಯ ಜಿಲ್ಲೆ ಹುಲ್ಲು. ಇಲ್ಲಿ ಕರಾವಳಿಯವರು ದನಕ್ಕೆ ಮೇಯಿಸ್ತಿದ್ದಾರೆ ನೋಡಿ. ಮಳೆ ಉದುರ್ತಾ ಇದೆಯಾ? ಕಮ್ಮಿ ಗಡಿ ಹಾಂ, ಸಿಟ್ ಬರೋ, ಸಿಟ್. ಗುಡ್ ಬಾಯ್. ಇದು ಮಳೆ ಬಂದಾಗ ಹಾಕೋಕ್ಕೆ ಅಷ್ಟೇ. ನಾಯಿಗೆ ಬೆದೆ ಸೀಸನ್ ಅಲ್ವಾ, ಎಲ್ಲರಿಗೂ ಅವರೇ, ಇವನಿಗಿಲ್ಲ. ಅವನಿಗೆ ಅದೇ ದುಃಖ. ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಜೋಡಿ ಮಾಡ್ಬೇಕು ಅದಕ್ಕೆ. ಟೆಂಟೆಲ್ಲ ಹಾಕ್ಬಿಟ್ಟು ಭೈರವ ಒಳಗೆ ಕೂರಿಸ್ದೆಲೇ ಹೊಡೆದ್ಬಿಡ್ತೀನಿಲೇ ನಿಂಗಲೇ ಇವತ್ತು. ಸರಿ ಕುಡಿತೀನಿ ಮಾತ್ರ ಭೈರವ. ಹೊರ್ಗಡೆ ಹೋದೆ ಅನ್ಕೋ, ತೆಗ್ದಂಗೆ ಹೊಡೆದ್ಬಿಡ್ತೀನಿ ನಿಜ. ಸುಮ್ಮನೆ ಇದ್ರೆ ಸರಿ. ಇಲ್ಲೇ ಭೈರವನ್ನ ಇಲ್ಲೇ ಮನಸ್ಕೊಂಡು ನಾನು ಮಲ್ಕೋತಾ ಇದ್ದೀನಿ. ಬರೋ ಸ್ಟೇ. ಓಕೆ, ಗುಡ್ ನೈಟ್ ಗೈಸ್. ನಾಳೆ ಸಿಗೋಣ. ಎಲ್ರಿಗೂ ಬಾಯ್.